ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಈ ವಿಡಿಯೋಗಳನ್ನು ರೆಗ್ಯುಲರ್ಗಿ ನೋಡ್ತಿರೋಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕಳೆದ 3-4-5 ತಿಂಗಳಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಕಾರಣ ಏನಂದರೆ, ಈ ಮಳೆಯಲ್ಲಿ ಯಾವುದೇ ರೀತಿಯ ಕೆಲಸಗಳು ವೇಗವಾಗಿ ಆಗ್ತಾ ಇರಲಿಲ್ಲ. ಅದು NH-75 ಇರ್ಬೋದು, ಮತ್ತು ಈ ಯಾವುದೇ ಈ ಕರಾವಳಿ ಭಾಗದಲ್ಲಿ ನಡೀತಿರೋಂಥ ಯಾವುದೇ ಹೈವೇಗಳಿರ್ಬೋದು, ಕರಾವಳಿ ಭಾಗದಲ್ಲಿರುವಂಥ ಯಾವುದೇ ಹೈವೇಗಳಿರ್ಬೋದು ವೇಗವಾಗಿ ಸಾಗ್ತಾ ಇರಲಿಲ್ಲ. ಈಗ ಸ್ವಲ್ಪ ವೇಗವನ್ನು ಪಡ್ಕೊಳ್ಳಿಕ್ಕೆ ಮಳೆ ಬಿಡುವು ಕೊಟ್ಟಿದೆ. ಆ ಕಾರಣಕ್ಕೆ ಸ್ವಲ್ಪ ಈ ಇಟಾಚಿಗಳು, ಲಾರಿಗಳು ಎಲ್ಲ ತುಂಬ ಕಾಣಿಸ್ತಾ ಇದೆ ನೋಡಿ. ಈಗ ನಾವಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಕರಾವಳಿ ಭಾಗದ ಅತಿ ಉದ್ದದ ಫ್ಲೈಓವರ್ ಎಂದೇ ಪ್ರಖ್ಯಾತಿ ಪಡೆದುಕೊಳ್ಳುತ್ತಿರುವ ಕಲ್ಲಡ್ಕ ನಗರದ ಫ್ಲೈಓವರ್ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಇವತ್ತು ನಾವಿವಾಗ ಕಲ್ಲಡ್ಕ ನಗರ ಭಾಗಕ್ಕೆ ಎಂಟ್ರಿ ಆಗ್ತಿದ್ದೇವೆ. 2021 ಡಿಸೆಂಬರ್ ತಿಂಗಳಲ್ಲಿ ಕಲ್ಲಡ್ಕ ನಗರವನ್ನು ಡೆಮಾಲಿಷ್ ಮಾಡ್ತಾರೆ. ಆನಂತರ ಆ ವರ್ಷದ ಮಳೆಗಾಲ 2022 ಮಳೆಗಾಲ, 2023 ಮಳೆಗಾಲ, 2024 ಮಳೆಗಾಲ, 3 ವರ್ಷಗಳ ಕಾಲ ಈ ಮಳೆಗಾಲದಲ್ಲಿ ಇಲ್ಲಿಯ ಜನರು ಪಟ್ಟಿರುವಂತಹ ಕಷ್ಟಗಳನ್ನು ಹೇಳಕ್ಕೆ ತೀರದು. ನಾವೀಗ ನೋಡ್ಬೋದು, ಇದು 73ನೇ ಪಿಲ್ಲರ್ ಆಗಿರ್ತದೆ. ಇದು ಕೊನೆಯ ಪಿಲ್ಲರ್, 72ನೇ ಪಿಲ್ಲರ್ ಈ 72 ಪಿಲ್ಲರ್ಗಳು ಕೂಡ ಕೆಲಸ ಮುಗಿದಿರ್ತದೆ. ಇವತ್ತು ಪಿಲ್ಲರ್ಗಳು ಆಗಿರುವಂಥ ಕೆಲಸಗಳು ಮುಗಿದಿರ್ತದೆ. ಪಿಲ್ಲರ್ಗಳ ಕೆಲಸ ಆಗಿ ಮತ್ತೆ ಅದಕ್ಕೆ ಇಡ್ತಿರುವಂಥ ಸ್ಲ್ಯಾಬ್ಸ್ಗಳು ಎಲ್ಲಿವರೆಗೆ ಬಂದಿದೆ ಅಂತಂದರೆ, ನೀವು ನೋಡ್ಬೋದು. ಈಗ ಮುಂದೆ ತೋರಿಸುವ ಹಾಗೆ ನೋಡಿ, ಎಲ್ಲ ಪಿಲ್ಲರ್ಸ್ಗಳು ಕೂಡ ಕೆಲಸಗಳು ಮುಗಿದಿದೆ. ಕಳೆದ 3 ಮಳೆಗಾಲದಲ್ಲಿ ಪಟ್ಟಿರುವಂಥ ಕಷ್ಟಗಳನ್ನು ನಾವು ಇನ್ನೇನು ಕೆಲವು 6 ತಿಂಗಳುಗಳಲ್ಲಿ ನಾವು ಇದರಿಂದ ಹೊರಗಡೆ ಬರ್ಬೋದು ಅನ್ನೋದು. ಮುಖ್ಯವಾಗಿ ಈ ವರ್ಷ ಸರ್ವಿಸ್ ರಸ್ತೆಯನ್ನು, ಕೆಲವು ತಿಂಗಳುಗಳಲ್ಲಿ ಸರ್ವಿಸ್ ರಸ್ತೆಗಳನ್ನು ಮಾಡಿಕೊಡುವ ಮೂಲಕ ಇಲ್ಲಿಯ ಜನರಿಗೆ ಒಂದು ಓಡಾಡಲಿಕ್ಕೆ ನಿಟ್ಟುಸಿರು ಬಿಡುವಂಥ ಕೆಲಸವನ್ನು ಮಾಡಿಕೊಡ್ತಾರೆ ಅನ್ನೋ ಒಂದು ಭಾವನೆ ನಾವು ಕಾಣ್ತಾ ಇದ್ದೇವೆ. ತಿಂಗಳಿಗೆ 2-3 ಸಭೆಗಳನ್ನು ಮಾಡ್ತಾ ಇದ್ದಾರೆ ಈಗಿನ ರಾಜಕಾರಣಿಗಳು ಇಲ್ಲಿ. ಅವರು ನೋಡಿ, ಇವಾಗ ಎಲ್ಲಿವರೆಗೆ ಸ್ಲ್ಯಾಬ್ಸ್ಗಳು ಬಂದಿದೆ ಅಂತ ನಾವು ನೋಡಲಿಕ್ಕೆ ಹೋದಾಗ 62ನೇ ಪಿಲ್ಲರ್ನವರೆಗೆ, ಅಂದರೆ 62ನೇ ಪಿಲ್ಲರ್ ನೋಡಿ. ಈಗ 62ನೇ ಪಿಲ್ಲರ್ನವರೆಗೆ ಈ ಸ್ಲ್ಯಾಬ್ಸ್ಗಳನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಿಗೆ ಇನ್ನು ಉಳಿದಿರುವಂಥದ್ದು 8 ಪಿಲ್ಲರ್ಗೆ ಸ್ಲ್ಯಾಬ್ಸ್ಗಳನ್ನು ಇಡುವಂಥದ್ದು ಬಾಕಿ ಇರುವಂಥದ್ದು. ಈ 8 ಪಿಲ್ಲರ್ಗಳಿಗೆ ಸ್ಲ್ಯಾಬ್ಸ್ಗಳನ್ನು ಇಟ್ಟ ನಂತರ ಇಲ್ಲಿಯ 70 ಪಿಲ್ಲರ್ ಸ್ಲ್ಯಾಬ್ಗಳನ್ನು, ಈ ಸ್ಲ್ಯಾಬ್ಗಳನ್ನು ಇಟ್ಟು ಮುಗಿಸಿರುವಂಥ ಕೆಲಸವನ್ನು ಅಲ್ಲಿಗೆ ಮೇಲ್ಗಡೆ ಮಾಡ್ತಿರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಮುಖ್ಯವಾಗಿ ಆಗಬೇಕಾಗಿರೋಂಥದ್ದು ಇಲ್ಲಿ ನೋಡಿ, ನಾನು ನಿಮಗೆ ಹೇಳ್ತಾ ಇದ್ದೆ ಕಳೆದ ವಿಡಿಯೋದಲ್ಲಿ, ನಮಗೆ ಓಡಾಡಲಿಕ್ಕೆ ಇಲ್ಲಿ 10-20 ವೇಗದ ಮಿತಿಯಾಗಿ ಆಗಿದೆ. ಕಳೆದ 2-3 ವರ್ಷಗಳಿಂದ ಇದೇ ವೇಗದಲ್ಲಿ ನಾವು ತಿರುಗಾಡ್ತಾ ಇದ್ದೇವೆ. ಕಾರಣ, ರೋಡಿನ ಸ್ಥಿತಿ ಆ ಥರ ಇದೆ, ಆ ಥರ ಹದಗೆಟ್ಟಿದೆ. ಸರ್ವಿಸ್ ರಸ್ತೆಗಳನ್ನು ಮಾಡೋಕ್ಕೆ ಅಂತ ರೆಡಿ ಮಾಡ್ತಾರೆ, ಮಳೆ ಬರ್ತದೆ, ಮತ್ತೆ ಗುಂಡಿ ಬೀಳ್ತದೆ. ಕಾರಣ, ಯಥೇಚ್ಛವಾಗಿ ತಿರುಗಾಡುವಂತಹ ಲಾರಿಗಳು ಆಗಿರ್ಬೋದು, ಇದಿರಾಗಿರ್ಬೋದು, ಅವರುಗಳು ಸರ್ವಿಸ್ ರಸ್ತೆಯನ್ನು ಮುಂಚಿತವಾಗಿ ಪ್ಲ್ಯಾನ್ಗಳನ್ನು ಮಾಡಿ ಒಂದು ಸಿಮೆಂಟ್ ರಸ್ತೆಗಳನ್ನು ಮಾಡಿಕೊಟ್ಟು, ಸರ್ವಿಸ್ ರಸ್ತೆಗಳನ್ನು, ಸಿಮೆಂಟ್ ರಸ್ತೆಗಳನ್ನು ಮಾಡಿಕೊಟ್ಟು, ತದನಂತರ ಅವರು ಇಲ್ಲೇನಿದೆ ನಡೀತಾರಂತಹ ಫ್ಲೈಓವರ್ ಕಾಮಗಾರಿ ಇದನ್ನು ಮಾಡಿದಿದ್ರೆ ಎರಡೂ ಬದಿಯಲ್ಲಿ ಸರಾಗವಾಗಿ ವೆಹಿಕಲ್ಗಳು ಸಾಗ್ತಾ ಇತ್ತು. ಬಟ್ ಅಡಚಣೆಗಳು ತುಂಬ ಇದ್ದ ಕಾರಣ ಅವರುಗಳು ಯಾವುದೇ ರೀತಿಯ ಸರ್ವಿಸ್ ರಸ್ತೆಯನ್ನು ಮೊದಲು ಮಾಡದೆ ಇರುವಂಥ ರಸ್ತೆಯಲ್ಲೇ ಮಣ್ಣು ಮುಚ್ಚೋದು ಮಾಡುವಂಥ ಕೆಲಸ ಮಾಡಿಕೊಟ್ಟು ನೋಡಿ. ಈಗ ಲೆಫ್ಟಲ್ಲಿ ನೀವು ನೋಡ್ಬೋದು, ಈಗ ಡ್ರೈನೇಜನ್ನು ಮಾಡ್ತಾ ಇದ್ದಾರೆ. ಆ ಡ್ರೈನೇಜಿಂದ
30 ಫೀಟ್ ಅಷ್ಟೇ ರಸ್ತೆಯನ್ನು ಹಾಕ್ತಾರೆ. ಉಳಿದಿರುವಂಥದ್ದು ಈ ಒಳಗಡೆ ಉಳ್ಕತ್ತದೆ. ಇವಾಗ ಈ ಫ್ಲೈಓವರ್ನ ಕೆಲಸ ಪೂರ್ಣಗೊಳ್ಳಲಿಕ್ಕೆ ಬರ್ತಾ ಇದೆ. ಅದೇ ಮಾಹಿತಿಯ ಮೇರೆಗೆ 62ನೇ ಪಿಲ್ಲರ್ನವರೆಗೆ ಸ್ಲ್ಯಾಬ್ಸ್ಗಳನ್ನು ರೆಡಿ ಮಾಡಿರುವ ಪ್ರಕಾರಕ್ಕೆ 70ನೇ ಪಿಲ್ಲರ್ಗೆ ಇನ್ನು 8 ಪಿಲ್ಲರ್ಗಳಿಗೆ ಸ್ಲ್ಯಾಬ್ಸ್ಗಳನ್ನು ಇಡುವಂಥದ್ದು ಮತ್ತು ಉಳಿದಿರುವಂಥ ಕಾಮಗಾರಿ ಅಂದರೆ ಬ್ರಿಡ್ಜಿನ ಮೇಲೆ ಮಾಡಬೇಕಾಗಿರುವಂಥ ಕಾಮಗಾರಿಗಳನ್ನು ಕೆಲವು ತಿಂಗಳುಗಳು ಅಂದರೆ ಈಗ ನವೆಂಬರ್ ತಿಂಗಳಲ್ಲಿ ನಾವಿದ್ದೇವೆ. ನವೆಂಬರ್ನಿಂದ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂತ್ಯದ ಒಳಗೆ ನಾವು ಮುಗಿಸಿಕೊಡ್ತೇವೆ ಅನ್ನುವ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ಮಾಹಿತಿ ಮೇರೆಗೆ ಮುಗಿಸಿಕೊಟ್ರೆ ನಾವಿವಾಗ ಏನು 20 ನಿಮಿಷಗಳ ಕಾಲ ಅಥವಾ BC ರೋಡ್ನಿಂದ ಕಲ್ಲಡ್ಕ ದಾಟುವಕ್ಕೆ ಏನು ಅರ್ಧ ಗಂಟೆಗಳ ಕಾಲ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಿದ್ದೇವೆ, ಅದು ಕೇವಲ ನಾವು 7-8 ನಿಮಿಷಗಳಲ್ಲಿ ನಾವು ಸಾಗ್ಬೋದು ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 3 ವರ್ಷಗಳ ಕಾಲ 22ನೇ ಇಸ್ವಿ, 23 ಮತ್ತು 24ನೇ ಇಸ್ವಿ ಈಗ ನಾವು ಮುಗಿಸ್ಲಿಕ್ಕೆ ಬಂದಿದ್ದೇವೆ. ಈ 3 ವರ್ಷಗಳ ಕಾಲ ಸತತವಾದಂತಹ ಕಷ್ಟಗಳನ್ನು ನೋಡಿರೋಂಥದ್ದು ಈ ಕಲ್ಲಡ್ಕ ನಗರ ಭಾಗದಲ್ಲಿ. ಮಳೆಗಾಲ ಬಂದರೆ ಗೊಚ್ಚೆ ಆಗಿರುವಂಥದ್ದು, ನೀರು ನಿಲ್ಲುವಂಥದ್ದು, ವೆಹಿಕಲ್ಗಳು ಪಾಸ್ ಆಗದೇ ಇರುವಂಥದ್ದು, ಎಷ್ಟೋ ಟೈಮು ಟ್ರಾಫಿಕ್ ಜಾಮ್ ಆಗಿರುವಂಥದ್ದು, ಸಮಯಕ್ಕೆ ಸರಿಯಾಗಿ ನಾವು ಹೋಗೋಕ್ಕೆ ಆಗದಲ್ಲೇ ಇರುವಂಥದ್ದು ಎಲ್ಲವೂ ಕೂಡ ಆಗಿದೆ ಮಳೆಗಾಲದಲ್ಲಿ. ಬೇಸಿಗೆ ಬಂದರೆ ಇಡೀ ನಗರ ಭಾಗ ಧೂಳುಮಯ ಆಗಿರುವಂಥದ್ದು. ಡಿಸೆಂಬರ್ನಿಂದನೇ ಜೂನ್ ಮಳೆಗಾಲ ಬರುವವರೆಗೂ ಧೂಳುಮಯವಾಗಿರುವಂಥದ್ದು. ಆ ಧೂಳು ಬರುವ ರೀತಿ ಬರದೇ ಇರುವ ರೀತಿ ನೀರನ್ನು ಹಾಕಿದ್ರೆ ಗೊಚ್ಚೆ ಆಗುವಂಥದ್ದು, ನೀರು ಹಾಕಲಿಲ್ಲ ಅಂದರೆ ಧೂಳಾಗುವಂಥದ್ದು. ಇದೆಲ್ಲದಕ್ಕೂ ಕೂಡ ಅಂತ್ಯವನ್ನು ನಾವು ಕಾಣಬೇಕು ಅಂತಂದರೆ ಇನ್ನು 4-5 ತಿಂಗಳುಗಳ ಕಾಲ ಕಾಯಲೇಬೇಕಾಗ್ತದೆ. ಕರಾವಳಿ ಭಾಗದ ಅತಿ ಉದ್ದದ 6 ಪಥದ ಫ್ಲೈಓವರ್ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಳ್ಳುತ್ತದೆ. ಈಗ ಅದು ಕಲ್ಲಡ್ಕ ಫ್ಲೈಓವರ್. ಮೊನ್ನೆ ಮಾಹಿತಿಯ ಮೇರೆಗೆ ನೆಲ್ಯಾಡಿಯಲ್ಲಿ ವರ್ಷ ಆಯ್ತು. ಇವಾಗ ನವಂಬರ್ನಲ್ಲಿ, ಕಳೆದ ವರ್ಷ ನವಂಬರ್ನಲ್ಲಿ ಫ್ಲೈಓವರ್ನ ಮಾಡುತ್ತಿರುವಂಥದ್ದು ಅವೈಜ್ಞಾನಿಕ ಕಾಮಗಾರಿ ಎಂದು ಕಲ್ಲಡ್ಕ ನೆಲ್ಯಾಡಿ ಫ್ಲೈಓವರನ್ನು ಸ್ಟಾಪ್ ಮಾಡಿದರು. ಈಗಿರುವ ಮಾಹಿತಿ ಪ್ರಕಾರಕ್ಕೆ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನಿದೆ ಅದರಲ್ಲಿ ಏನು ಸ್ಯಾಂಕ್ಷನ್ ಆಗಿರ್ತದೆ ಅದೇ ಕೆಲಸವನ್ನು ಮಾಡಿ ಮುಗಿಸುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಬಂದಿದೆ. ಕಳೆದ 1 ವರ್ಷದಿಂದ ಈಗ ಆ ನಗರದ ಕೆಲಸ ಹಾಗೆ ನೆನಗುದಿಗೆ ಬಿದ್ದಿದೆ. ಈ ವರ್ಷ ಅದನ್ನು ಮಾಡಿ ಮುಗಿಸ್ತಾರೆ ಅನ್ನುವ ಮಾಹಿತಿ ದೊರಕಿದೆ. ಯಾವುದೇ ರೀತಿಯ ಫ್ಲೈಓವರ್ಗಳ ಥರ ಬರುವುದಿಲ್ಲ. ಇವಾಗ ಏನು ಸ್ಯಾಂಕ್ಷನ್ ಆಗಿದೆ ಅದೇ ಕೆಲಸವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ದೊರಕಿದೆ. ಕಳೆದ 12 ನಿಮಿಷಗಳಿಂದ ನಾವು ಕಲ್ಲಡ್ಕ ನಗರವನ್ನೇ ದಾಟುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ಪ್ರತಿದಿನ ಇದೇ ವೇಗದಲ್ಲಿ ಜನರು ಓಡಾಡ್ತಾ ಇರುವಂಥದ್ದು. ಫ್ಲೈಓವರ್ನಿಂದ ಮುಂದಕ್ಕೆ ಈ ಸಿಮೆಂಟ್ ರಸ್ತೆಗೆ ಕನೆಕ್ಟಿವಿಟಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು. ಈಗ ಅಲ್ಲಿ ಕಳೆದ ವಾರ ಮಾಡ್ತಾ ಇದ್ರು, ಅದು ಯಥೇಚ್ಛವಾದ ಮಳೆ ಆಗಿದ್ದರಿಂದ ಮತ್ತೆ ಇಲ್ಲೆಲ್ಲ ನೀರು ನಿಲ್ಲುವಂಥ ಕೆಲಸ ಆಗಿತ್ತು. ಈಗ ಮತ್ತೆ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಫ್ಲೈಓವರಿಗೆ ಕನೆಕ್ಟಿವಿಟಿ ಕೊಡುವಂತಹ ತಡೆಗೋಡೆಯನ್ನು ನಿರ್ಮಿಸ್ತಾ ಇದ್ದಾರೆ. ಈ ತಡೆಗೋಡೆ ಕೆಲಸ ಮುಗಿಯುವ ಸಮಯದಲ್ಲಿ ಅಲ್ಲಿರುವಂತಹ 8 ಪಿಲ್ಲರ್ಗಳ ಕೆಲಸ ಜೊತೆಗೆ ಆಗ್ತಾ ಇದ್ದರೆ
ನಾವು ಏನು ಈ ವರ್ಷ ನೋಡ್ತಾ ಇದ್ದೀವಿ, ಮಾರ್ಚ್ನ ಅಂತ್ಯದೊಳಗೆ ಈ ಫ್ಲೈಓವರ್ನ ಮೇಲ್ಗಡೆ ನಾವು ತಿರುಗಾಡುವಂತಹ ಸೌಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಅಂತೇಳಿ ಅಂತ ಈ ವಿಡಿಯೋ ಮೂಲಕ ನಿಮ್ಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ಕಲ್ಲಡ್ಕ ನಗರದ ಫ್ಲೈಓವರ್ದಾಗಿರ್ತದೆ. ನಮಗೆ ಮತ್ತೆ ಇಲ್ಲಿಂದ ಸರಾಗವಾಗಿ ಈಗ 4 ಕಿಲೋಮೀಟರ್ನ ರಸ್ತೆ ಕೆಲಸ ಆಗಿರ್ತದೆ, ಸಿಮೆಂಟ್ ರಸ್ತೆ ಕೆಲಸ ಆಗಿರ್ತದೆ. ಅದು ಮುಗಿದ್ರೆ ಮತ್ತೆ ಇದ್ದದ್ದೇ ನಮ್ಮ ಮಾಣಿಯ ಬೃಹತ್ ಅಂತಲೇ ಹೇಳ್ಬೋದು. ಅದು ಕೂಡ 1 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ಫ್ಲೈಓವರ್ ಆಗಿರ್ತದೆ. ಈ ವಿಡಿಯೋನ ನಿಮಗೆ ಕಲ್ಲಡ್ಕದ ಫ್ಲೈಓವರ್ನ ಕೆಲಸ ಎಂದು ಮಾಹಿತಿ ತೋರಿಸುವ ಮೂಲಕ ಮುಗಿಸ್ತಾ ಇರ್ತೇನೆ. ನಾವು ಸರಾಗವಾಗಿ ಒಂದು 3-4 ಕಿಲೋಮೀಟರ್ ಸಾಕ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್, ಥ್ಯಾಂಕ್ ಯು.